ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ 11ನೇ ಅಧ್ಯಾಯ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಸೂಚಿಸಿ. ಎ. ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶದಿಂದಾದ ದೇಹವನ್ನು ಹೊಂದಿದೆ. ಉತ್ತರ ಸರಿ. ಬಿ. ಸ್ನಾಯು ಜೀವಕೋಶಗಳು ಕವಲೊಡೆದಿದೆ. ಉತ್ತರ ತಪ್ಪು. ಸಿ. ಅಂಗವು ಒಂದು ಜೀವಿಯ ಮೂಲ ಘಟಕವಾಗಿದೆ. ಉತ್ತರ ತಪ್ಪು. ಡಿ. ಅಮೀಬಾವು ಅನಿಯಮಿತ ಆಕಾರ ಹೊಂದಿದೆ. ಉತ್ತರ ಸರಿ. ಎರಡನೇ ಪ್ರಶ್ನೆ, ಮನುಷ್ಯನ ನರಕೋಶದ ರೇಖಾಚಿತ್ರ ಬರೆಯಿರಿ. ನರಕೋಶಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ? ನೀವು ಎಡಭಾಗದಲ್ಲಿ ನರಕೋಶದ ಚಿತ್ರವನ್ನು ನೋಡಬಹುದು. ಅದನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ನೀವು ಬರ್ಕೋಬಹುದು. ಉತ್ತರ, ನರಕೋಶವು ಸಂದೇಶಗಳನ್ನು ಸ್ವೀಕರಿಸುವ ಮತ್ತು ವರ್ಗಾಯಿಸುವ ಮೂಲಕ ದೇಹದ ವಿಭಿನ್ನ ಭಾಗಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳ ಕುರಿತು ಟಿಪ್ಪಣಿ ಬರೆಯಿರಿ. ಎ. ಕೋಶದ್ರವ್ಯ. ಬಿ. ಒಂದು ಜೀವಕೋಶದ ಕೋಶಕೇಂದ್ರ. ಉತ್ತರ ಎ. ಕೋಶದ್ರವ್ಯ. ಇದು ಕೋಶಕೇಂದ್ರ ಮತ್ತು ಕೋಶಪೊರೆಯ ನಡುವೆ ಕಂಡುಬರುವ ಲೋಳೆಯಂತಹ ಪದಾರ್ಥ. ಜೀವಕೋಶದ ಅನೇಕ ಕಣದಂಗಗಳಾದ ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ಸ್ ಇತ್ಯಾದಿ ಕೋಶದ್ರವ್ಯದೊಳಗೆ ಕಂಡುಬರುತ್ತವೆ. ಜೀವಕೋಶಗಳ ಅಂಗಗಳ ನಡುವೆ ವಸ್ತುಗಳ ವಿನಿಮಯಕ್ಕೆ ಇದು ಸಹಾಯ ಮಾಡುತ್ತದೆ. ಬಿ. ಒಂದು ಜೀವಕೋಶದ ಕೋಶಕೇಂದ್ರ. ಇದು ಜೀವಕೋಶದ ಬಹುಮುಖ್ಯವಾದ ಘಟಕ. ಇದು ಸಾಮಾನ್ಯವಾಗಿ ಗೋಳಾಕಾರದಲ್ಲಿದ್ದು ಜೀವಕೋಶದ ಮಧ್ಯಭಾಗದಲ್ಲಿರುತ್ತದೆ. ಇದು ಜೀವಕೋಶದ ಚಟುವಟಿಕೆಗಳ ನಿಯಂತ್ರಕ ಕೇಂದ್ರವಾಗಿ ವರ್ತಿಸುತ್ತದೆ. ಅದರಲ್ಲಿನ ಪ್ರಮುಖವಾದ 3 ಭಾಗಗಳು ಕೋಶಕೇಂದ್ರ ಪೊರೆ, ವರ್ಣತಂತುಗಳು, ಕಿರುಕೋಶಕೇಂದ್ರ. ನಾಲ್ಕನೇ ಪ್ರಶ್ನೆ, ಜೀವಕೋಶದ ಯಾವ ಭಾಗವು ಕಣದಂಗಗಳನ್ನು ಒಳಗೊಂಡಿದೆ? ಉತ್ತರ, ಜೀವಕೋಶದ ಕೋಶದ್ರವ್ಯ ಕಣದಂಗಗಳನ್ನು ಒಳಗೊಂಡಿದೆ. ಐದನೇ ಪ್ರಶ್ನೆ, ಪ್ರಾಣಿ ಮತ್ತು ಸಸ್ಯ ಜೀವಕೋಶದ ರೇಖಾಚಿತ್ರಗಳನ್ನು ಬರೆಯಿರಿ. ಅವುಗಳ ನಡುವಿನ 3 ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನೀವಾಗ ನೋಡ್ತಾ ಇರೋದು ಸಸ್ಯ ಜೀವಕೋಶದ ಚಿತ್ರ. ಇದು ಪ್ರಾಣಿ ಜೀವಕೋಶದ ಚಿತ್ರ. ಈ ಎರಡನ್ನೂ ಸಹ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಬೇಕು. ಈಗ ನಾವು ಪ್ರಾಣಿ ಜೀವಕೋಶ ಹಾಗೂ ಸಸ್ಯ ಜೀವಕೋಶದ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಪ್ರಾಣಿ ಜೀವಕೋಶ ಕೋಶಭಿತ್ತಿಯನ್ನು ಹೊಂದಿಲ್ಲ. ಸಸ್ಯ ಜೀವಕೋಶ ಕೋಶಭಿತ್ತಿಯನ್ನು ಹೊಂದಿದೆ. ಪ್ರಾಣಿ ಜೀವಕೋಶ ಪ್ಲಾಸ್ಟಿಡ್ಗಳನ್ನು ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶ ಪ್ಲಾಸ್ಟಿಡ್ಗಳು ಕಂಡುಬರುತ್ತವೆ. ಪ್ರಾಣಿ ಜೀವಕೋಶ ರಸದಾನಿಗಳ ಗಾತ್ರ ಚಿಕ್ಕದಾಗಿರುತ್ತದೆ. ಸಸ್ಯ ಜೀವಕೋಶ ರಸದಾನಿಗಳ ಗಾತ್ರ ದೊಡ್ಡದಾಗಿರುತ್ತದೆ. ಪ್ರಾಣಿ ಜೀವಕೋಶ ಜೀವಕೋಶಗಳ ಗಾತ್ರ ಸಸ್ಯ ಜೀವಕೋಶಕ್ಕಿಂತ ಕಡಿಮೆ. ಸಸ್ಯ ಜೀವಕೋಶ ಜೀವಕೋಶಗಳ ಗಾತ್ರ ಪ್ರಾಣಿ ಜೀವಕೋಶಕ್ಕಿಂತ ಹೆಚ್ಚು. ಆರನೇ ಪ್ರಶ್ನೆ, ಯೂಕ್ಯಾರಿಯೋಟ್ ಮತ್ತು ಪ್ರೊಕ್ಯಾರಿಯೋಟ್ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಯೂಕ್ಯಾರಿಯೋಟ್ ಬಹುಕೋಶೀಯ ಜೀವಿಗಳು. ಪ್ರೊಕ್ಯಾರಿಯೋಟ್ ಏಕಕೋಶೀಯ ಜೀವಿಗಳು. ಕೋಶಪೊರೆ ಇರುವುದರಿಂದ ಕೋಶಕೇಂದ್ರವು ನಿರ್ದಿಷ್ಟವಾಗಿರುತ್ತದೆ. ಪ್ರೊಕ್ಯಾರಿಯೋಟ್ ಕೋಶಪೊರೆ ಇಲ್ಲದಿರುವುದರಿಂದ ಕೋಶಕೇಂದ್ರವು ನಿರ್ದಿಷ್ಟವಾಗಿರುವುದಿಲ್ಲ. ಯೂಕ್ಯಾರಿಯೋಟ್ ಕಿರುಕೋಶಕೇಂದ್ರವನ್ನು ಹೊಂದಿರುತ್ತವೆ. ಪ್ರೊಕ್ಯಾರಿಯೋಟ್ ಕಿರುಕೋಶಕೇಂದ್ರವನ್ನು ಹೊಂದಿರುವುದಿಲ್ಲ. ಯೂಕ್ಯಾರಿಯೋಟ್ ಎಲ್ಲ ಕಣದಂಗಗಳನ್ನು ಹೊಂದಿರುತ್ತವೆ. ಪ್ರೊಕ್ಯಾರಿಯೋಟ್ ಎಲ್ಲ ಕೆಲವು ಕಣದಂಗಗಳನ್ನು ಹೊಂದಿರುತ್ತವೆ. ಯೂಕ್ಯಾರಿಯೋಟ್ಸ್ ಉದಾಹರಣೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಪ್ರೊಕ್ಯಾರಿಯೋಟ್ ಉದಾಹರಣೆ ನೀಲಿ ಹಸಿರು ಶೈವಲ ಮತ್ತು ಬ್ಯಾಕ್ಟೀರಿಯಾ. ಏಳನೇ ಪ್ರಶ್ನೆ, ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಅವುಗಳ ಕಾರ್ಯವನ್ನು ಬರೆಯಿರಿ.
ಉತ್ತರ: ವರ್ಣತಂತುಗಳು ಜೀವಕೋಶದ ಕೋಶ ಕೇಂದ್ರದಲ್ಲಿ ಕಂಡುಬರುತ್ತವೆ. ಇವುಗಳು ವಂಶವಾಹಿಗಳನ್ನು ಹೊಂದಿದ್ದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಗುಣಗಳ ಅನುವಂಶೀಯತೆಗೆ ಅಥವಾ ವರ್ಗಾವಣೆಗೆ ಸಹಾಯ ಮಾಡುತ್ತವೆ. 8ನೇ ಪ್ರಶ್ನೆ: ಜೀವಕೋಶಗಳು ಜೀವಿಗಳ ರಚನೆಯ ಮೂಲ ಘಟಕಗಳಾಗಿವೆ, ವಿವರಿಸಿ. ಉತ್ತರ: ಸಸ್ಯಗಳು ಹಾಗೂ ಪ್ರಾಣಿಗಳ ಹಲವು ಘಟಕಗಳು ಜೀವಕೋಶಗಳಿಂದ ರೂಪುಗೊಂಡಿವೆ. ಜೀವಕೋಶಗಳು ಜೀವಿಯ ಅತ್ಯಂತ ಚಿಕ್ಕ ಘಟಕವಾಗಿದ್ದು ಜೈವಿಕ ಕ್ರಿಯೆಗಳನ್ನು ನಡೆಸಲು ಸಹಾಯಕವಾಗಿವೆ. ಜೀವಕೋಶಗಳು ಅನೇಕ ಆಕಾರಗಳನ್ನು ಹೊಂದಿದ್ದು ಜೀವಿಗಳ ರಚನೆಯ ಮೂಲ ಘಟಕವಾಗಿದೆ. 9ನೇ ಪ್ರಶ್ನೆ: ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಏಕೆ ಕಂಡುಬರುತ್ತವೆ ಎಂದು ವಿವರಿಸಿ. ಉತ್ತರ: ಕ್ಲೋರೋಪ್ಲಾಸ್ಟ್ಗಳು ಹಸಿರು ವರ್ಣಕಗಳಾದ ಪತ್ರಹರಿತ್ತುಗಳನ್ನು ಹೊಂದಿರುತ್ತದೆ. ಪತ್ರಹರಿತ್ತುಗಳು ಹಸಿರು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸಲು ಅತ್ಯವಶ್ಯಕವಾಗಿವೆ. ಆದ್ದರಿಂದ ಕ್ಲೋರೋಪ್ಲಾಸ್ಟ್ಗಳು ಸಸ್ಯದ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. 10ನೇ ಪ್ರಶ್ನೆ: ಈ ಕೆಳಗೆ ನೀಡಿರುವ ಸುಳುಹುಗಳನ್ನು ಬಳಸಿ ಪದಜಾಲರಿಯಲ್ಲಿನ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ. 1. ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ರಾಬರ್ಟ್ ಹುಕ್. 2. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಜೀವಕೋಶ. 3. ಅಮೀಬಾ ಈ ರೀತಿಯ ಜೀವಿಗೆ ಒಂದು ಉದಾಹರಣೆ, ಏಕಕೋಶೀಯ. 4. ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡ ಜೀವಕೋಶ ಗರ್ಭಕೋಶ. 5. ಸಸ್ಯ ಜೀವಕೋಶಗಳ ಕೋಶಪೊರೆಯ ಮೇಲೆ ಆವರಿಸಿರುವ ಹೆಚ್ಚುವರಿ ಪೊರೆ ಕೋಶಭಿತ್ತಿ. 6. ಜೀವಿಯ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ನರ. 7. ಅಮೀಬಾ ಚಲಿಸಲು ಅಥವಾ ಆಹಾರ ಸೇವಿಸಲು ಸಹಾಯ ಮಾಡಿ ಕಣ್ಮರೆಯಾಗುವ ಭಾಗ ಮಿಥ್ಯಪಾದ. 8. ಜೀವಕೋಶಕ್ಕೆ ಆಕಾರ ನೀಡುವ ಭಾಗ ಕೋಶಪೊರೆ. 9. ಕೋಶ ಕೇಂದ್ರದೊಳಗಿನ ಗೋಳಾಕಾರದ ರಚನೆ ಕಿರು ಕೋಶಕೇಂದ್ರ. 10. ಜೀವಕೋಶ ವಿಭಜನೆಗೊಳ್ಳುವಾಗ ಮಾತ್ರ ನೋಡಬಹುದಾದ ರಚನೆ ವರ್ಣತಂತು. 11. ಕೋಶಕೇಂದ್ರ ಪೊರೆ ಇಲ್ಲದ ನ್ಯೂಕ್ಲಿಯಸ್ ಹೊಂದಿರುವ ಜೀವಕೋಶ ಪ್ರೊಕ್ಯಾರಿಯೋಟಿಕ್. 12. ಇದು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಅನುವಂಶೀಯತೆಗೆ ಸಹಾಯಕ ವರ್ಣತಂತು. 13. ಕೋಶದ್ರವ್ಯದಲ್ಲಿ ಖಾಲಿಯಂತೆ ಕಂಡುಬರುವ ರಚನೆ ರಸದಾನಿ. 14. ಮನುಷ್ಯರ ರಕ್ತದಲ್ಲಿ ಕಂಡುಬರುವ ತಮ್ಮ ಆಕಾರ ಬದಲಿಸುವ ಏಕಜೀವಕೋಶಕ್ಕೆ ಉದಾಹರಣೆ ಬಿಳಿ ರಕ್ತಕಣ. 15. ಎಲೆಗಳಿಗೆ ಬಣ್ಣ ಕೊಡುವ ಹಸಿರು ವರ್ಣಕ ಕ್ಲೋರೋಫಿಲ್. ಈ ಉತ್ತರಗಳನ್ನು ನೀವು ಈ ಒಂದು ಬಾಕ್ಸ್ನಲ್ಲಿ ನೋಡಬಹುದು. ಇದಿಷ್ಟನ್ನು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಸಹ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನು ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದರಲ್ಲಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.